ರಾಜ್ಯದಲ್ಲಿ ಒಂದಷ್ಟು ಸಿಎಂ ಬದಲಾವಣೆಯ ಚರ್ಚೆಗಳು ಮಾತುಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಹಾಗಾದ್ರೆ ಸಿಎಂ ಚೇಂಜ್ ಆಗ್ತಾರಾ? ನವೆಂಬರ್ ಕ್ರಾಂತಿ ಇದೇನಾ? ಹಾಗಾದ್ರೆ ಹೈಕಮಾಂಡ್ ಹಾಗಾದ್ರೆ ಹೇಳಿರೋದೇನು? ಡಿಸಿಎಂ ಪಟ್ಟಾಭಿಷೇಕ ಫಿಕ್ಸಾ? ಇದಕ್ಕೆ ಸಿದ್ದರಾಮಯ್ಯ ಮಗ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನವೆಂಬರ್ ಕ್ರಾಂತಿ ಕುಂತಲ್ಲಿ ನಿಂತಲ್ಲಿ ಇದೇ ಮಾತು. 2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಉತ್ತರ ಕೊಟ್ಟಿದ್ದಾರೆ. 5 ವರ್ಷ ನಮ್ಮ ಅಪ್ಪನೇ ಸಿಎಂ ಆಗಿರ್ತಾರೆ. ನವೆಂಬರ್ ಟುಸ್ ಎಂದ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಲು ಜೋರಾಗಿ ಸದ್ದು ಮಾಡುತ್ತಿದೆ. ಇದೇ ನವೆಂಬರ್ ಕ್ರಾಂತಿ. ಇದೇ ಕ್ರಾಂತಿಗೆ 14 ದಿನ ಮಾತ್ರ ಬಾಕಿ ಇದೆ. ಹೈಕಮಾಂಡ್ 50-50 ಸೂತ್ರ ಹೆಣೆದಿದೆ ಎಂಬ ಚರ್ಚೆಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನ್ನಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರ ಅಂತ, 5 ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರ ಅಂತ ನಿಮ್ಮ ಬಗ್ಗೆ. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದಕ್ಕೂ ನವೆಂಬರ್ ತಿಂಗಳ ಬಳಿಕವೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಒಂದಷ್ಟು ಸಿಎಂ ಬದಲಾವಣೆಯ ಚರ್ಚೆಗಳು ಮಾತುಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಹಾಗಾದ್ರೆ ಸಿಎಂ ಚೇಂಜ್ ಆಗ್ತಾರಾ? ನವೆಂಬರ್ ಕ್ರಾಂತಿ ಇದೇನಾ? ಹಾಗಾದ್ರೆ ಹೈಕಮಾಂಡ್ ಹಾಗಾದ್ರೆ ಹೇಳಿರೋದೇನು? ಡಿಸಿಎಂ ಪಟ್ಟಾಭಿಷೇಕ ಫಿಕ್ಸಾ? ಇದಕ್ಕೆ ಸಿದ್ದರಾಮಯ್ಯ ಮಗ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನವೆಂಬರ್ ಕ್ರಾಂತಿ ಕುಂತಲ್ಲಿ ನಿಂತಲ್ಲಿ ಇದೇ ಮಾತು. 2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಉತ್ತರ ಕೊಟ್ಟಿದ್ದಾರೆ. 5 ವರ್ಷ ನಮ್ಮ ಅಪ್ಪನೇ ಸಿಎಂ ಆಗಿರ್ತಾರೆ. ನವೆಂಬರ್ ಟುಸ್ ಎಂದ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಲು ಜೋರಾಗಿ ಸದ್ದು ಮಾಡುತ್ತಿದೆ. ಇದೇ ನವೆಂಬರ್ ಕ್ರಾಂತಿ. ಇದೇ ಕ್ರಾಂತಿಗೆ 14 ದಿನ ಮಾತ್ರ ಬಾಕಿ ಇದೆ. ಹೈಕಮಾಂಡ್ 50-50 ಸೂತ್ರ ಹೆಣೆದಿದೆ ಎಂಬ ಚರ್ಚೆಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನ್ನಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರ ಅಂತ, 5 ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರ ಅಂತ ನಿಮ್ಮ ಬಗ್ಗೆ. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದಕ್ಕೂ ನವೆಂಬರ್ ತಿಂಗಳ ಬಳಿಕವೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಒಂದಷ್ಟು ಸಿಎಂ ಬದಲಾವಣೆಯ ಚರ್ಚೆಗಳು ಮಾತುಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಹಾಗಾದ್ರೆ ಸಿಎಂ ಚೇಂಜ್ ಆಗ್ತಾರಾ? ನವೆಂಬರ್ ಕ್ರಾಂತಿ ಇದೇನಾ? ಹಾಗಾದ್ರೆ ಹೈಕಮಾಂಡ್ ಹಾಗಾದ್ರೆ ಹೇಳಿರೋದೇನು? ಡಿಸಿಎಂ ಪಟ್ಟಾಭಿಷೇಕ ಫಿಕ್ಸಾ? ಇದಕ್ಕೆ ಸಿದ್ದರಾಮಯ್ಯ ಮಗ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನವೆಂಬರ್ ಕ್ರಾಂತಿ ಕುಂತಲ್ಲಿ ನಿಂತಲ್ಲಿ ಇದೇ ಮಾತು.
2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಉತ್ತರ ಕೊಟ್ಟಿದ್ದಾರೆ. 5 ವರ್ಷ ನಮ್ಮ ಅಪ್ಪನೇ ಸಿಎಂ ಆಗಿರ್ತಾರೆ. ನವೆಂಬರ್ ಟುಸ್ ಎಂದ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಲು ಜೋರಾಗಿ ಸದ್ದು ಮಾಡುತ್ತಿದೆ. ಇದೇ ನವೆಂಬರ್ ಕ್ರಾಂತಿ. ಇದೇ ಕ್ರಾಂತಿಗೆ 14 ದಿನ ಮಾತ್ರ ಬಾಕಿ ಇದೆ. ಹೈಕಮಾಂಡ್ 50-50 ಸೂತ್ರ ಹೆಣೆದಿದೆ ಎಂಬ ಚರ್ಚೆಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನಗಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರಂತ. 5 ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರಂತ. ನಿಮ್ಮ ಬಗ್ಗೆ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದಕ್ಕೂ ನವೆಂಬರ್ ತಿಂಗಳ ಬಳಿಕವೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಒಂದಷ್ಟು ಸಿಎಂ ಬದಲಾವಣೆಯ ಚರ್ಚೆಗಳು, ಮಾತುಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಹಾಗಾದ್ರೆ ಸಿಎಂ ಚೇಂಜ್ ಆಗ್ತಾರಾ? ನವೆಂಬರ್ ಕ್ರಾಂತಿ ಇದೇನಾ? ಹಾಗಾದ್ರೆ ಹೈಕಮಾಂಡ್ ಹಾಗಾದ್ರೆ ಹೇಳಿರೋದೇನು? ಡಿಸಿಎಂ ಪಟ್ಟಾಭಿಷೇಕ ಫಿಕ್ಸಾ? ಇದಕ್ಕೆ ಸಿದ್ದರಾಮಯ್ಯ ಮಗ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನವೆಂಬರ್ ಕ್ರಾಂತಿ ಕುಂತಲ್ಲಿ ನಿಂತಲ್ಲಿ ಇದೇ ಮಾತು. 2.5 ವರ್ಷದ ಬಳಿಕ ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಉತ್ತರ ಕೊಟ್ಟಿದ್ದಾರೆ. 5 ವರ್ಷ ನಮ್ಮ ಅಪ್ಪನೇ ಸಿಎಂ ಆಗಿರ್ತಾರೆ. ನವೆಂಬರ್ ಟುಸ್ ಎಂದ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಲು ಜೋರಾಗಿ ಸದ್ದು ಮಾಡುತ್ತಿದೆ. ಇದೇ ನವೆಂಬರ್ ಕ್ರಾಂತಿ. ಇದೇ ಕ್ರಾಂತಿಗೆ 14 ದಿನ ಮಾತ್ರ ಬಾಕಿ ಇದೆ. ಹೈಕಮಾಂಡ್ 50-50 ಸೂತ್ರ ಹೆಣೆದಿದೆ ಎಂಬ ಚರ್ಚೆಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನಗಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರಂತ. 5 ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರಂತ. ನಿಮ್ಮ ಬಗ್ಗೆ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದಕ್ಕೂ ನವೆಂಬರ್ ತಿಂಗಳ ಬಳಿಕವೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.